New Hope TV, your encounter with God. ಪ್ರತಿಯೊಬ್ಬರು ಅವರವರ ಜೀವಿತದಲ್ಲಿ ಮುಂದುವರಿಬೇಕು, ಪ್ರಕಾಶ ಹೊಂದಬೇಕು. ಇವತ್ತು ಸಂದೇಶವನ್ನು ಕೇಳಿ ನಾವು ಈ ಕರ್ತನ ನಿಯಮಗಳನ್ನು ಇದನ್ನು ಅನುಸರಿಸಿ ನಡೆದಾಗ ಖಂಡಿತ ಹೇಳ್ತೇನೆ, ನಿಮ್ಮ ಬಾಳು, ನಿಮ್ಮ ಬದುಕು, ನಿಮ್ಮ ಜೀವನ ಪ್ರಕಾಶವನ್ನು ಹೊಂದುತ್ತೆ. ನೋಡಿ, ನಾವು ನೋಡ್ತೇವೆ ಆಕಾಶದಲ್ಲಿ ನಕ್ಷತ್ರ, ಅದು ಹಗಲಲ್ಲೂ ಇದೆ, ರಾತ್ರಿಯಲ್ಲೂ ಇದೆ. ಮತ್ತು ಹಗಲಲ್ಲಿ ಸೂರ್ಯನ ಬೆಳಕು ಹೆಚ್ಚಾದರೆ ನಿಮಗೆ ಅದು ಕಾಣಲ್ಲ. ಹಾಗಾಗಿ ನಾವು ಈ ಲೋಕದಲ್ಲಿ ನೋಡ್ಬೇಕಾದ್ರೆ ಕೆಲವೊಬ್ಬರು ಸ್ಟಾರ್ಗಳಿದ್ದಾರೆ. ಆಮೇಲೆ ಸ್ಟಾರ್ ಹೋಟೆಲ್ ಇದೆ, ಸ್ಟಾರ್ ಇನ್ಶೂರೆನ್ಸ್ ಇದೆ, ಹೌದಾ? ಕೆಲವರು ಹೇಳ್ತಾರೆ ಸಿನಿಮಾ ಸ್ಟಾರ್, ಸಿಂಗಿಂಗ್ ಸ್ಟಾರ್, ಡ್ಯಾನ್ಸಿಂಗ್ ಸ್ಟಾರ್, ಕ್ರಿಕೆಟ್ ಸ್ಟಾರ್, ಬ್ಯಾಟಿಂಗ್ ಸ್ಟಾರ್, ಬೌಲಿಂಗ್ ಸ್ಟಾರ್ ಇದೆಯಾ ಅಲ್ವಾ? ಇವರೆಲ್ಲ ಏನು? ಸ್ಟಾರ್. ಆಗ ನಮಗೂ ಒಂದು ಆಸೆ, ನಿಮಗೊಂದು ಆಸೆ ಇದೆ, ನೀವೊಂದು ಸ್ಟಾರ್ ಆಗಬೇಕಾದ್ರೆ. ನಮ್ಮ ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿದಾಗ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಸ್ಟಾರ್ಗಳೇ. ಆ ವ್ಯಕ್ತಿಗಳನ್ನು ಸ್ಟಾರ್ ರೂಪದಲ್ಲಿ ನಿಮಗೆ ಈಗ ಪರಿಚಯ ಪಡಿಸ್ತಾ ಇದ್ದೀನಿ. ಹಲ್ಲೆಲೂಯಾ. ನೋಡಿ, ದಾವೀದನ ಒಬ್ಬ ಸ್ಟಾರ್, ಮೋಸೆಸ್ ಒಂದು ಸ್ಟಾರು. ನೋಡಿ, ಹಿಂಗೆ ಹಾಕಿದ್ರೆ ಆವು ಅದ್ಭುತ ಮಾಡುವ ಸ್ಟಾರ್, ಹೌದಾ ಅಲ್ವಾ? ನಾವು ಈ ವ್ಯಕ್ತಿಗಳಿಗೆ ಕೇಳಿದ್ದೇವೆ, ನಾವು ಈ ಒಂದು ರೀತಿಯಲ್ಲಿ ಯೋಚನೆ ಮಾಡೋಣ, ಹೌದಾ ಅಲ್ವಾ? ಹಾಗಾದ್ರೆ ಮೋಸಸ್ ಒಂದು ಸ್ಟಾರಾ, ದಾವೀದನ ಒಂದು ಸ್ಟಾರಾ? ಓಕೆ, ತೆಬರಾಳ್ ಸ್ಟಾರ್, ಹೌದಾ? ಹೌದಾ ಅಲ್ವಾ? ಎಷ್ಟು ನಾವು ಅಂತೀರಾ? ಆಮೇಲೆ ನೋಡಿ, ಯೋಶುವ, ಗಿದಿಯೋನ್, ಬಾರಾಕ್, ಸಿಮ್ಸೋನ್, ಪೌಲ್, ಪೇತ್ರ, ಇವರೆಲ್ಲ ಏನು? ಇವರೆಲ್ಲ ಒಂದೊಂದು ಇದರಲ್ಲಿ ಅವರೆಲ್ಲ ಸ್ಟಾರ್ಗಳೇ. ಹಳೆ ಒಡಂಬಡಿಕೆ ಭಕ್ತರನ್ನು ದಾನಿಯಲ್, ಶದ್ರೇಕ್, ಮೇಷಕ್, ಅಬಿದ್ನಗೋ, ಅಬ್ರಹಾಂ, ಜೋಸೆಫ್, ಯಾಕೋಬ್, ಇವರೆಲ್ಲರೂ ಸ್ಟಾರ್ಗಳೇ. ಇವ್ರು ಹೇಗೆ ಸ್ಟಾರ್ಗಳಾದರು? ಇವ್ರು ಹೇಗೆ ಅವರ ಜೀವನದಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ ಅವ್ರು ಹೇಗೆ ಅವ್ರ ಪ್ರಕಾಶವನ್ನು ಹೊಂದಿದರು? ಯಾವ ರೀತಿ ಪ್ರಕಾಶ ಹೊಂದಿದರು? ಅವರು ಇಷ್ಟೊಂದು ಸ್ಟಾರ್ ಆಗಿ ಮೆರೆಯಲಿಕ್ಕೆ ಕಾರಣ ಏನು? ಅದನ್ನು ನಾವು ಕಂಡುಕೊಂಡು ಅದನ್ನು ಹಿಂಬಾಲಿಸಿದಾಗ ಖಂಡಿತ ನಮ್ಮ ಜೀವಿತದಲ್ಲಿ ಆಶೀರ್ವಾದ. ನೀವು ಕೂಡ ಪ್ರಕಾಶ ಹೊಂದಲಿಕ್ಕೆ ಆಗತ್ತೆ. ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಖಂಡಿತ ನೀವು ಪ್ರಜ್ವಲಿಸಲಿತ್ತೀರಾ. ಹಾಗಾಗಿ ಹೇಳ್ತಾರೆ, ನೀವು ಪ್ರಕಾಶನ ಹೊಂದಬೇಕಾದ್ರೆ ನಾವು ಇವರನ್ನು ನೋಡುವ. ದೇವರ ವಾಕ್ಯ ಏನು ಹೇಳ್ತದೆ? ಕೀರ್ತನೆ 34ರಲ್ಲಿ 5ನೇ ವಾಕ್ಯ ಹೇಳ್ತದೆ, ಆತನನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದಿದರು. ಯಾರನ್ನ? ಆತನನ್ನ. ಕರ್ತನಲ್ಲಿ ಪ್ರಿಯರೇ, ನಾವು ಯಾರನ್ನು ದೃಷ್ಟಿಸ್ತಾ ಇದ್ದೇವೆ? ನಾವು ಯಾರನ್ನು ನೋಡ್ತಾ ಇದ್ದೇವೆ? ಯಾವ ಒಂದು ವ್ಯಕ್ತಿ ತನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳಿಗೋಸ್ಕರ ದೇವರನ್ನು ನಿರೀಕ್ಷಿಸ್ತಾನೆ, ದೇವರನ್ನು ನೋಡುತ್ತಾನೆ, ದೇವರನ್ನು ನಂಬಿ ಬದುಕುತ್ತಾನೆ, ಅವನ ಜೀವನ, ಅವನ ಬದುಕು ಪ್ರಕಾಶಮಯವಾಗಿರುತ್ತದೆ. ಹಾಗಾಗಿ ನಮ್ಮ ಹಳೆ ಒಡಂಬಡಿಕೆ ಎಲ್ಲ ಭಕ್ತರನ್ನು ನೋಡಿ, ಹೊಸ ಒಡಂಬಡಿಕೆಯ ಎಲ್ಲ ಭಕ್ತರನ್ನ, ವಿಶ್ವಾಸಿಗಳನ್ನು ನೋಡಿ, ಅವರೆಲ್ಲರೂ ಅವರ ಜೀವಿತದಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲಿ ಪ್ರಕಾಶ ಹೊಂದಿದರು. ಕಾರಣ ಏನು? ಕೀರ್ತನೆ 34:5 ಪ್ರಕಾರ ಅವರೆಲ್ಲರೂ ಆತನನ್ನೇ ದೃಷ್ಟಿಸಿದರು. ಯಾರ್ಯಾರು ಆತನನ್ನು ದೃಷ್ಟಿಸಿದರು ಅವರೆಲ್ಲರೂ ಪ್ರಕಾಶವನ್ನು ಹೊಂದಿದರು. ಅವರ ಆಶಾಭಂಗ ಪಡಲಿಲ್ಲ. ಅವರ ಜೀವನದಲ್ಲಿ, ಅವರ ಕೆಲಸದಲ್ಲಿ, ಅವರ ಪ್ರಯತ್ನದಲ್ಲಿ, ಯಾವ ಕಾರ್ಯದಲ್ಲಿ ಅವರು ನಾಚಿಕೆ ಪಡಲಿಲ್ಲ. ಹಾಗಾಗಿ ದೇವರು ಹೇಳ್ತಾರೆ, ನಾವು ಆತನನ್ನು ದೃಷ್ಟಿಸುವಾಗ ಖಂಡಿತ ನೀವು ಕೂಡ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ನಲ್ಲಿ, ನಿಮ್ಮ ವ್ಯವಹಾರದಲ್ಲಿ ನೀವು ಕೂಡ ಏನಾಗ್ಬೋದು? ಸ್ಟಾರ್ ಆಗ್ಬಹುದು. ಹಾಗಾಗಿ ದೇವರು ಹೇಳ್ತಾರೆ, ಆತನನ್ನು ನಾವು ದೃಷ್ಟಿಸಬೇಕು, ಆತನನ್ನು ನಿರೀಕ್ಷಿಸಬೇಕು, ಆತನನ್ನು ನಾವು ನಂಬಬೇಕು. ನೋಡಿ, ನಾವು ನೋಡ್ತಕ್ಕಂಥ ನೋಟ ಇದರಲ್ಲೇ ಇದೆ ಅದ್ಭುತ. ನಾವು ಯಾವುದನ್ನು ನೋಡ್ತೇವೆ ಅದರ ಮೇಲೆ ನೋಟ. ಈಗ ಒಂದು ಮನೆ ಕಟ್ತೀರಾ ಅಂದರೆ ನೀವೇನು ಮಾಡ್ತೀರಾ? ಏನು ಮಾಡ್ತೀರಾ? ಅನೇಕ ಮನೆಗಳನ್ನು ನೋಡ್ತೀರಾ. ಇವ್ರು ಹೇಗೆ ಮನೆ ಕಟ್ಟಿದ್ದಾರೆ, ಇದ್ರ ಡಿಸೈನ್ ಹೇಗಿದೆ, ಇದ್ರ ಕಿಚನ್ ಹೇಗಿದೆ, ಆಮೇಲೆ ಇದ್ರ ಟೈಲ್ಸ್ ಏನು ಹಾಕಿದ್ದಾರೆ, ಯಾವ ಪೇಂಟ್ ಹೇಗೆ ಹಾಕಿದ್ದಾರೆ, ಮನೆಗಳನ್ನು ಭೇಟಿ ಮಾಡ್ತೀರಾ. ಹೋಗ್ಬೇಕಾದ್ರೆ ಹೊರಗಡೆ ಇರ್ತಕ್ಕಂಥ ದೃಶ್ಯಗಳನ್ನು, ವ್ಯೂಸನ್ನು ನೀವು ನೋಡ್ತೀರಾ, ಹೌದಲ್ವಾ? ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಪ್ರಕಾಶವನ್ನು ಹೊಂದಬೇಕಾದ್ರೆ ನಾವು ಲೌಕಿಕವಾಗಿ ಜನರು ನೋಡುವ ಹಾಗೆ ಮನುಷ್ಯರ ಮೇಲೆ ಆಗಲಿ, ಅಧಿಕಾರಿ ಮೇಲೆ ಆಗಲಿ, ಅಂತಸ್ತಿನ ಮೇಲೆ ಆಗಲಿ, ಆಸ್ತಿಯ ಮೇಲೆ ಆಗಲಿ ಅವುಗಳನ್ನು ನೋಡದೆ ನನ್ನನ್ನು ನಿಮ್ಮನ್ನು ಉಂಟು ಮಾಡಿದ ಕರ್ತನ ಮೇಲೆ ನಮ್ಮ ದೃಷ್ಟಿಯನ್ನು ನಾವು ಇಡುವುದಾದರೆ ನಿರಂತರ ಪ್ರಕಾಶ ಹೊಂದುತ್ತಾ, ಪ್ರಜ್ವಲಿಸುತ್ತಾ ಎಂದೆಂದಿಗೂ ನೀವು ಪ್ರಕಾಶವನ್ನು ಹೊಂದುತ್ತೀರಾ. ಹಾಗಾಗಿ ನಮ್ಮ ಮಾಡೆಲ್ ಯಾರು? ಯೇಸುವನ್ನು ನಾವು ನಂಬಬೇಕು, ಆತನನ್ನು ದೃಷ್ಟಿಸಬೇಕು. ಆ ದೃಷ್ಟಿಸಿದಾಗ ಮಾತ್ರ ಆ ಒಂದು ಮಹಿಮೆ ಒಳಗೆ ಬರ್ತದೆ. ನೀವು ಯಾಕೋಬನ ಜೀವಿತ ನಿಮ್ಮ ಮುಂದೆ ನಾನು ತರ್ತೇನೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ದೃಷ್ಟಿ ಯಾರ ಮೇಲೆ? ಈ ನೋಟ ಯಾರ ಮೇಲೆ ಇಡಬೇಕು? ಕರ್ತನ ಮೇಲೆ. ನಮಗೋಸ್ಕರ ಸತ್ತು ಜೀವಂತವಾಗಿ ಎದ್ದ ದೇವರ ಮೇಲೆ ನಿಮ್ಮ ದೃಷ್ಟಿ. ನೀವು ದೃಷ್ಟಿ ಯಾರ ಮೇಲೆ ಇಡ್ತೀರಾ ಅದನ್ನು ಅವಲಂಬಿಸಿದೆ ನಿಮ್ಮ ಆಶೀರ್ವಾದ. ಹಾಗಾಗಿ ಹೇಳ್ತಾರೆ, ಅವರು ಆತನನ್ನು ದೃಷ್ಟಿಸಿದರು, ಏನಾದರೂ ಪ್ರಕಾಶ ಹೊಂದಿದರು. ಯಾಕೋಬ ಮತ್ತು ಅವರ ಮಾವ ಅಳಿಯ
ಇವರಿಬ್ಬರ ಮಧ್ಯೆ ಜಗಳ. ಇವರಿಬ್ಬರ ಮಧ್ಯೆ ಏನು ಜಗಳ? ನಾನು ಇಷ್ಟು ವರ್ಷ ನಿನ್ನ ಜೊತೆ ಮಾಡಿದ್ದೀನಿ, ನನಗಂತೇಳಿ ಸ್ವಂತ ಆಸ್ತಿ ಇಲ್ಲ, ಹಾಗಾಗಿ ನಾನು ನಿನ್ನನ್ನು ಬಿಟ್ಟು ಹೋಗ್ತೀನಿ ಅಂತೇಳಿ ಅಳಿಯನಾದಂಥ ಯಾಕೋಬ ಮಾವ ಲಾಬನಿಗೆ ಹೇಳ್ತಾನೆ. ಆಗ ಲಾಬ ಹೇಳ್ತಾನೆ, ಮಗ, ನಿನ್ನಿಂದ ನಾನು ಆಶೀರ್ವಾದ ಹೊಂದಿದ್ದೀನಿ, ನಿನ್ನ ಜೊತೆ ದೇವರಿದ್ದಾರೆ, ನಾನು ಅಭಿವೃದ್ಧಿ ಹೊಂದಿದ್ದೀನಿ, ನಿನಗೇನು ಬೇಕಾದ ಸಂಬಳ, ನೀನು ಎಷ್ಟು ಕೇಳ್ತೆ ಸಂಬಳ ಕೊಡ್ತೀನಿ, ನೀನು ನನ್ನನ್ನು ಬಿಟ್ಟು ಹೋಗಬಾರ್ದು. ಯಾರು ಹೇಳೋದು? ಮಾವನಾದ ಲಾಬಾನ್ ಅಳಿಯನಾದ ಯಾಕೋಬಿಗೆ ಹೇಳ್ತಾ ಇದ್ದಾನೆ. ಆಗ ಅಳಿಯನಾದ ಯಾಕೋಬ ಏನು ಹೇಳ್ತಾನೆ, ಸರಿ, ನನಗೆ ಇನ್ಮೇಲೆ ಸಂಬಳ ಬೇಡ, ಈ ಕುರಿ ಇದೆಯಲ್ಲ, ಈ ಕುರಿ ಇನ್ನು ಮೇಲೆ ಇದು ಬಿಳಿ ಚುಕ್ಕೆ ಪಟ್ಟೆ ಕುರಿ ಮರಿಯನ್ನು ಹಾಕುವಾಗ ಅದೇ ನಾನು ಸಂಬಳ ತಗೊಂಡ್ಬಿಡ್ತೀನಿ. ಅರ್ಥ ಆಯ್ತಾ? ಸಂಬಳ ಬೇಡ ಅದಕ್ಕೆ. ಹಾಗಾದ್ರೆ ಇವನು ಹಾಕ್ತಕ್ಕಂಥ ಕುರಿಯೆಲ್ಲ ಆ ಚುಕ್ಕೆ ಪಟ್ಟೆ ಇರೋದು ಹೇಗೆ ಹಾಕತ್ತೆ? ಅಲ್ಲೇ ಇರೋದು ರಹಸ್ಯ. ಇವನು ಆ ರಹಸ್ಯವನ್ನು ತಿಳಿದಿದ್ದ. ಯಾಕಂತ ಹೇಳಿದ್ರೆ ಇವನು ತಂದೆ ತಾಯಿಯನ್ನು ಬಿಟ್ಟು ಇವನು ಒಂಟಿಯಾಗಿ ಓಡುವಾಗ ದೇವರನ್ನು ಭೇಟಿ ಮಾಡಿದ್ದ, ದೇವರನ್ನು ಸಂಧಿಸಿದ್ದ. ದೇವರನ್ನು ನೋಡುವಾಗ, ದೇವರನ್ನು ದೃಷ್ಟಿಸುವಾಗ ಖಂಡಿತ ನಮ್ಮ ಜೀವಿತದಲ್ಲಿ ಬದಲಾವಣೆ ಆಗತ್ತೆ ಎಂಬುದನ್ನು ಅರಿತಂತ ಇವನು ಏನು ಮಾಡ್ತಾನೆ, ಇವನು ಆದಿಕಾಂಡ 30:37 ಓದಮ್ಮ. ಹೀಗಿರುವಲ್ಲಿ ಯಾಕೋಬನು ಲಿಬ್ನೆ, ಲೂಜು, ಹರ್ಮೋನ್ ಎಂಬ ಮರಗಳಲ್ಲಿ ಹಸಿ ಕೋಲುಗಳನ್ನು ತೆಗೆದುಕೊಂಡು ಪಟ್ಟೆ ಪಟ್ಟೆಯಾಗಿ ತೊಗಟೆಯನ್ನು ಸುಲಿದು ಅವುಗಳಲ್ಲಿರುವ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ ಅವುಗಳನ್ನು ಆಡು ಕುರಿಗಳ ಹಿಂಡು ನೀರು ಕುಡಿಯುವ ದೋಣಿಗಳಲ್ಲಿ ಇಟ್ಟನು. ನೋಡಿ, ಈ ಪಟ್ಟೆ ಹೇಗೆ ಬರ್ತಾ ಇದೆ, ಕುರಿಗಳು ಹೇಗೆ ಬಿಡ್ತಾ ಅಂದ್ರೆ, ಈ ಆಡು ಕುರಿ ನೀರು ಕುಡಿಯಕ್ಕೆ ಬರುತ್ತಲ್ಲ, ಆ ದೋಣಿ ನೀರು ಕುಡಿಬೇಕಾದ್ರೆ ಅದ್ರ ಒಳಗಡೆ ಈ ಮರನ ಹಾಕ್ಬಿಟ್ಟು ಆ ಮರದ ಪಟ್ಟೆ ಅದರ ತೊಗುಟು, ಆ ತೊಗುಟನ್ನೆಲ್ಲ ತೆಗೆದು ಬಿಟ್ಟು ಒಂದು ತೊಟ್ಟು ತೆಗೆದಿರ್ತಾನೆ, ಬಿಟ್ಟಿರ್ತಾನೆ, ಒಂದು ತೊಟ್ಟು ಹಾಗೆ ಸುತ್ತಲೂ ಮರ ಪಟ್ಟೆ ಇರುತ್ತೆ. ಆ ತೊಗುಟು ತೆಗೆದುಬಿಟ್ಟು ಎಲ್ಲಿಟ್ಟಿದ್ದಾನೆ, ನೀರು ಕುಡಿಬೇಕಾರೆ ಆ ತೊಗುಟು ಆ ಮರವನ್ನು ನೋಡ್ತಾ ನೀರು ಕುಡಿತಾ ಇದೆ. ನೋಡಿ, ನೋಡೋದ್ರಲ್ಲಿ ಎಷ್ಟು ಬದಲಾವಣೆ. ಆಗ ಕುರಿ ಏನು ಮಾಡ್ತದೆ, ಕುರಿ ಆ ಮರವನ್ನು ನೋಡ್ತಾ ಪಟ್ಟೆ ಚುಕ್ಕಿ ಅದನ್ನು ನೋಡ್ತಾನೆ ನೀರು ಕುಡಿತದೆ. ಆ ನೀರು ಕುಡಿಯುವಾಗ ಅದರ ಮರಿ ಹಾಕುವಾಗ ಅದು ಯಾವ ಮರಿ ಆಗ್ತಾ ಇದೆ? ಚುಕ್ಕೆ ಪಟ್ಟೆ. ಇದು ಹೇಗ್ರಿ ಸಾಧ್ಯ? ಹಲ್ಲೆಲೂಯಾ. ನೋಡಿ, ನಾವು ಯಾವುದನ್ನು ನೋಡ್ತೇವೆ ಅದೇ ನಮ್ಮ ಬಾಳು, ಅದೇ ನಮ್ಮ ಬದುಕು. ನಾವು ಯಾರನ್ನು ಹಿಂಬಾಲಿಸಿದ್ದೇವೆ ಅದೇ ನಮ್ಮ ಬದುಕು. ಹಾಗಾಗಿ ನೋಟದಲ್ಲಿ ಬಹಳ ಎಚ್ಚರಿಕೆ ಆಗಿರಬೇಕು. ನಾವು ಯಾರನ್ನು ಹಿಂಬಾಲಿಸ್ತೇವೆ, ಯಾರನ್ನು ನೋಡಬೇಕು. ನಾವು ಯಾವ ವ್ಯಕ್ತಿಯನ್ನಾಗಲಿ, ಯಾವ ಆಸ್ತಿಯನ್ನಾಗಲಿ, ಯಾವ ಅಂತಸ್ತನ್ನು, ದೇವರು ನೋಡಿ ಆ ಕುರಿ ಅದನ್ನು ನೋಡುವಾಗ ಅಷ್ಟೊಂದು ಬದಲಾವಣೆ ಮಾಡುವಾಗ, ನಾವು ದೇವರ ಕುರಿಯಾದರೆ ನಮ್ಮ ರಾಜನಾದ ಯೇಸುವನ್ನು ನೋಡುವಾಗ ನಮ್ಮ ಬದುಕು, ನಿಮ್ಮ ಬದುಕು ಎಷ್ಟು ವ್ಯತ್ಯಾಸವನ್ನು, ಅದ್ಭುತವನ್ನು ಮಾಡಲಿಕ್ಕೆ ದೇವರು ಸಾಧ್ಯ. ಹಾಗಾಗಿ ಹೇಳ್ತಾರೆ, ನಿನ್ನ ದೃಷ್ಟಿ ಕರ್ತನ ಮೇಲೆ ಇರಲಿ. ನಿನ್ನ ದೃಷ್ಟಿ, ನಿನ್ನ ನೋಟ ಕರ್ತನ ಮೇಲೆ ಇರಲಿ. ಆಮೇಲೆ ಕರ್ತನನ್ನು ದೃಷ್ಟಿಸು, ನಿರೀಕ್ಷಿಸು. ಆ ಕೊಲ್ಕತ್ತಾ ಬೆಟ್ಟದಲ್ಲಿ ನನಗೋಸ್ಕರ ನಿನಗೋಸ್ಕರ ಪಾಡನ್ನು ಅನುಭವಿಸಿ ರಕ್ತ ಚೆಲ್ಲಿ ಹಲ್ಲೆಲೂಯಾ ಪೆಟ್ಟು ತಿಂದು ಸತ್ತು ಜೀವಂತವಾಗಿ ಎದ್ದಂತ ಆ ದೇವರ ಮೇಲೆ ನಿನ್ನ ಧ್ಯಾನ, ನಿನ್ನ ದೃಷ್ಟಿ, ನಿನ್ನ ಆಸಕ್ತಿ, ನಿನ್ನ ಹಂಬಲ ಇರುವುದಾದರೆ, ಅದನ್ನೇ ದೃಷ್ಟಿಸುವುದಾದರೆ, ಆತನನ್ನು ನಿರೀಕ್ಷಿಸುವುದಾದರೆ, ಖಂಡಿತ ಹೇಳ್ತೇನೆ, ಈ ಕುರಿ ಅಷ್ಟು ಮಾತ್ರ ನೋಡಿದ್ದಕ್ಕೆ ಅಲ್ಲಿ ಪ್ರಾರ್ಥನೆಯೇ ಇಲ್ಲ, ಯಾವ ಡಾಕ್ಟ್ರು ಬಂದು ಕುರಿಗೆ ಇಂಜೆಕ್ಷನ್ ಹಾಕಿಲ್ಲ, ಯಾವ ಮದ್ದು ಇಲ್ಲ, ಯಾವ ಔಷಧಿ ಇಲ್ಲ, ಏನಿಲ್ಲ, ಜಸ್ಟ್ ನೋಟ. ಹಾಗಾಗಿ ಪ್ರಿಯರೇ, ನಮ್ಮ ಈ ಕಣ್ಣಿನ ದೃಷ್ಟಿ, ಈ ಮನದ ದೃಷ್ಟಿಯನ್ನು ಕರ್ತನನ್ನು ದೃಷ್ಟಿಸುವುದಾದರೆ ನಾನು ಖಂಡಿತ ಹೇಳ್ತೇನೆ, ನಿಮ್ಮ ಬದುಕು, ನಿಮ್ಮ ಬಾಳು ಖಂಡಿತ ಅದು ಪ್ರಜ್ವಲಿಸ್ತದೆ, ಅದು ಪ್ರಕಾಶಮಾಗುತ್ತದೆ. ಒಂದು ಕುರಿಗೆ ದೇವ್ರು ಮಾಡುವಾಗರೆ ನಮಗೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯೇಸುವಿಗೆ ನಂಬಿಕೆ ಇದೆ. ಹಲ್ಲೆಲೂಯಾ. ಹಾಗಾಗಿ ಪ್ರಿಯರೇ, ನಿಮ್ಮ ದೃಷ್ಟಿಯನ್ನು ಕರ್ತನ ಮೇಲೆ ಇಡಿ. ಎಷ್ಟು ಜನ ಕರ್ತನ ಮೇಲೆ ಇಡ್ತೀರಾ? ಪಕ್ಕದಲ್ಲಿ ಕೇಳಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳಿ. ನಿಮ್ಮ ದೃಷ್ಟಿ ಎಲ್ಲೇ ಇರಲಿ, ಕಷ್ಟಗಳೇ ಬರಲಿ, ದುಃಖಗಳೇ ಬರಲಿ, ನೋವುಗಳೇ ಬರಲಿ, ವೇದನೆಗಳೇ ಬರಲಿ, ಎಲ್ಲಿರಲಿ, ದೇವರ ಮೇಲೆ ಇರಲಿ. ನೋಡಿ, ನೋಡ್ತಕ್ಕಂಥದ್ರಲ್ಲಿ ಎಷ್ಟೊಂದು ಬದಲಾವಣೆ. ಹಲ್ಲೆಲೂಯಾ. ಆಮೇಲೆ ಅಲ್ಲಿ ಪ್ರಾರ್ಥನೆ ಇಲ್ಲ, ಏನೂ ಇಲ್ಲ, ಜಸ್ಟ್ ನೋಡಿದ್ರೆ ಸಾಕು. ಪ್ರಿಯರೇ, ನೀವು ಕರ್ತನನ್ನು ದೃಷ್ಟಿಸಿ ನೋಡಿರಿ. ನಿಮ್ಮ ನೋಟ ಕರ್ತನ ಮೇಲೆ ಇರಲಿ, ನಿಮ್ಮ ಮನಸ್ಸು ಕರ್ತನ ಮೇಲೆ ಇರಲಿ. ಖಂಡಿತ ಹೇಳ್ತೇನೆ, ಆ ಉನ್ನತ ಲೋಕದಿಂದ ಒಂದು ಮಹಿಮೆ ಬಂದು ನಿಮ್ಮ ಮೇಲೆ ಇಳಿತದೆ. ನಿಮ್ಮ ಬಾಳನ್ನು, ನಿಮ್ಮ ಬದುಕನ್ನು ಅದು ಬದಲಾಯಿಸುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಕರ್ತನ ಮೇಲೆ ಆಸೆ, ಕರ್ತನನ್ನು ನೋಡುತ್ತಾ ಕರ್ತನನ್ನು ಧ್ಯಾನಿಸ್ತಾ ಇರ್ತಾನೆ, ನಾನು ಹೇಳ್ತೇನೆ, ಖಂಡಿತ ಅವನ ಬದುಕು, ಅವನ ಬಾಳು ಖಂಡಿತ ಅದು ಪ್ರಕಾಶಮಯವಾಗುತ್ತದೆ. ನಿಮ್ಮ ಜೀವಿತದಲ್ಲಿ ಪ್ರಕಾಶ ಬರಬೇಕಾ? ದೇವರ ಪ್ರಸನ್ನತೆಯನ್ನೇ ದೃಷ್ಟಿಸಿರಿ, ಬೇರೆ ಯಾವುದ್ರ ಮೇಲೆ ನೀವು ಮನಸ್ಸಿಡಬೇಡಿ. ಖಂಡಿತ ಅದ್ಭುತ ನಡೆಯುತ್ತೆ. ಇನ್ನೊಂದು, ನಮ್ಮ ಇಸ್ರಾಯೇಲ್ ಜನರನ್ನು ಎರಡನೇದಾಗಿ ಅರಣ್ಯದಲ್ಲಿ ನಡೆದುಕೊಂಡು ಬರುವಾಗ ಅವರು ಮೋಸೆಗೆ ವಿರುದ್ಧವಾಗಿ ಹಾಗೂ ದೇವರಿಗೆ ವಿರುದ್ಧವಾಗಿ ಮಾತನಾಡ್ತಾರೆ. ಹಲ್ಲೆಲೂಯಾ. ಆಮೇಲೆ ಈ ಮಾತನ್ನು ಕೇಳಿದಂಥ ದೇವರು
ಯಾವತ್ತೂ ಅಷ್ಟೇ ದೇವರಿಗೆ ವಿರುದ್ಧವಾಗಿ ಸೇವಕರ ವಿರುದ್ಧವಾಗಿ ಮಾತಾಡಬಾರ್ದು. ಮಾತಾಡಿದಾಗ ದೇವರೇ ಏನು ಮಾಡಿದ್ರು, ಒಂದು ಸರ್ಪವನ್ನು ಬಿಟ್ರು. ಏನು ಬಿಟ್ರು? ಸರ್ಪ. ಯಾರು ಬಿಟ್ಟಿದ್ದು? ಹಲ್ಲೆಲೂಯಾ. ಇದು ಯಾರು ಬಿಟ್ರು? ದೇವರೇ ಬಿಟ್ರು. ಆಗ ಆ ಸರ್ಪ ಬಂದು ಈ ಜನರನ್ನ ಕಚ್ಚುತ್ತಾ ಇತ್ತು. ಕಚ್ಚಿದಾಗ ಶರೀರದಲ್ಲಿ ವಿಷ. ಈ ವಿಷದಿಂದ ಅನೇಕ ಜನರು ಸಾಯ್ತಾ ಇದ್ರು. ಓಕೆ, ಈ ಸಾಯುವಾಗ ಜನರು ಮತ್ತೆ ಮೋಶೆ ಬಳಿಗೆ ಬಂದು, ನಾವು ನಿನಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದ್ದೇವೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳ್ತಾರೆ. ಆಗ ಮೋಶೆ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾರೆ, ನೀನು ಒಂದು ತಾಮ್ರದ ಸರ್ಪವನ್ನು ಮಾಡಿ ಅದನ್ನು ಮರದ ಕಂಬದ ಮೇಲೆ ಹಾಕು. ಯಾರು ಈ ಹಾವು ಕಚ್ಚಿ ವಿಷದಿಂದ ತುಂಬಿದವರಾಗಿದ್ದಾರೆ ಅವರು ಅದನ್ನು ದೃಷ್ಟಿಸಬೇಕು, ನೋಡ್ಬೇಕಷ್ಟೇ. ನೋಡಿ, ಅಲ್ಲಿ ಕೈ ಇಟ್ಟು ಪ್ರಾರ್ಥನೆ ಇಲ್ಲ, ಏನಿಲ್ಲ, ಜಸ್ಟ್ ನೋಡಿದ್ರೆ ಸಾಕು. ನೋಡ್ತಾ ಇದ್ರೆ ಸಾಕು, ನಿನ್ನಲ್ಲಿರ್ತಕ್ಕಂಥ ವಿಷ ಎಲ್ಲ ಇಳಿದು ಹೋಗತ್ತೆ. ಯಾವ ನಿನ್ನನ್ನು ಹಿಡಿದಿದೆ, ಯಾವ ಕಷ್ಟ ನಿನ್ನನ್ನು ಹಿಡಿದಿದೆ, ಯಾವ ವಿಷ ನಿನ್ನನ್ನು ಹಿಡಿದಿದೆ, ಯಾವ ಪಾಪ ನಿನ್ನನ್ನು ಹಿಡಿದಿದೆ, ಯಾವ ಮಂತ್ರ ನಿನ್ನನ್ನು ಹಿಡಿದಿದೆ, ಯಾವ ಮಾಟ ನಿನ್ನನ್ನು ಹಿಡಿದಿದೆ, ಅದರಿಂದ ನಿನಗೆ ಬಿಡುಗಡೆ ಬೇಕಾದರೆ ಯೇಸುವನ್ನು ದೃಷ್ಟಿಸು. ಯೇಸುವನ್ನು ದೃಷ್ಟಿಸು. ಯೇಸುವಿನ ಮೇಲೆ ದೃಷ್ಟಿ ಇಡುವಾಗ ನೀನು ಇಡುತ್ತಾ ಆತನನ್ನೇ ನೋಡುತ್ತಾ ಆತನನ್ನೇ ಧ್ಯಾನ ಮಾಡುತ್ತಾ ಆತನ ನಿರೀಕ್ಷಿಸ್ತಾ ಇರುವಾಗ ಆ ಉನ್ನತ ಲೋಕದ ಆ ದಿವ್ಯ ಶಕ್ತಿ ನಿನ್ನ ಶರೀರದಲ್ಲಿ, ನಿನ್ನ ಆರೋಗ್ಯದಲ್ಲಿ, ನಿನ್ನ ಯೋಚನೆಯಲ್ಲಿ, ನಿನ್ನ ಬಿಸಿನೆಸ್ನಲ್ಲಿ, ನಿನ್ನ ಕೆಲಸದಲ್ಲಿ ಇಳಿದು ಬರುತ್ತದೆ. ಆ ವಿಷ ಮಾಯವಾಗಿ ಹೋಗುತ್ತೆ. ಆ ಮಹಿಮೆಯಿಂದ ವಿಷ ಮಾಯವಾಗಿ ಹೋಗುತ್ತೆ. ನಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಹಿಗಳು ಬದಲಾಗಬೇಕಾ? ಯೇಸುವನ್ನು ದೃಷ್ಟಿಸು. ಹಲ್ಲೆಲೂಯಾ. ಕಷ್ಟಗಳು ಬದಲಾಗಬೇಕಾ? ಯೇಸುವನ್ನು ದೃಷ್ಟಿಸು. ಪ್ರಿಯರೇ, ಯಾವುದೇ ಕಷ್ಟ ಇರಲಿ, ನೀವು ಯಾರೇ ಇರಿ, ಯೇಸುವನ್ನು ನಂಬಿರ್ಬೋದು ಅಥವಾ ರಕ್ಷಣೆ ಹೊಂದಿರ್ಬೋದು, ಹೊಂದದೇ ಇರ್ಬೋದು, ನೀವು ಯಾರೇ ಆದರೂ ಕೂಡ ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಯೇಸುವನ್ನು ನಿರೀಕ್ಷಿಸುವುದಾದರೆ, ಆತನ ನಂಬಿರುವುದಾದರೆ, ಆತನ ಮೇಲೆ ದೃಷ್ಟಿ ಇರಲಿ, ಬೇರೆ ಯಾರ ಮೇಲೂ ಬೇಡ. ಯಾವ ಅಧಿಕಾರಿ ಬೇಡ, ಅಂತಸ್ತು ಬೇಡ, ಬಂಧು ಬೆಳಗ ಯಾರ ಮೇಲೆ ಬೇಡ. ನೀವು ಕರ್ತನ ಮೇಲೆ ನಂಬಿಕೆ ಇಟ್ಟು ಆತನನ್ನು ನಿರೀಕ್ಷಿಸಿ ದೃಷ್ಟಿಸುವುದಾದರೆ ಈ ಖಂಡಿತ ನೋಡಿ, ಇವರ ವಿಷ ಹೇಗೆ ಇಳೀತು? ಯಾರಾದ್ರೂ ಮುಟ್ಟಿದ್ರಾ? ಯಾರು ಔಷಧಿ ಕೊಟ್ರ? ಯಾರಾದ್ರೂ ಡಾಕ್ಟರ್ಗೆ ಇಂಜೆಕ್ಷನ್ ಹಾಕಿದ್ರಾ? ಯಾರಾದ್ರೂ ಆಂಟಿಬಯೋಟಿಕ್ ಕೊಟ್ರ? ಇಲ್ಲ. ಜಸ್ಟ್ ನೋಡ್ತಾ ಇದ್ದಾರೆ. ಅದನ್ನು ನೋಡ್ತಾ 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 ಅವರ ಬದುಕು ಬದಲಾಗ್ತಾ ಇದೆ. ಪ್ರಿಯರೇ, ನೀವು ಹೆಚ್ಚು ಹೆಚ್ಚು ಹೆಚ್ಚಾಗಿ ಕರ್ತನ ಸಾನ್ನಿಧ್ಯವನ್ನು, ಕರ್ತನ ಸಮ್ಮುಖದಲ್ಲಿ ಕುಳಿತು ಆತನನ್ನು ದೂಷಿಸ್ತಾ ಇರುವಾಗ ನಾನು ಹೇಳ್ತೇನೆ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಕಷ್ಟಗಳು, ದುಃಖಗಳು, ರೋಗಗಳು, ವೇದನೆಗಳು ಅವೆಲ್ಲವೂ ಕೂಡ ಬದಲಾಗಿ ಹೋಗುತ್ತೆ. ಇದು ದೇವರ ಮಹಿಮೆಯಿಂದ, ಇದು ದೇವರ ಮಹಿಮೆಯಿಂದ. ಹಾಗೆ ಹೇಳ್ತಾರೆ, ಆತನನ್ನು ದೂಷಿಸಿದವರು ಪ್ರಕಾಶ ಹೊಂದಿದರು. ಪಕ್ಕದಲ್ಲಿ ಕೇಳಿ ಹೇಳಿ, ಇವತ್ತು ನೀವು ಪ್ರಕಾಶ ಹೊಂದುತ್ತೀರಿ. ಹಲ್ಲೆಲೂಯಾ. ಆಮೆನ್. ಇವತ್ತು ನೋಡಿ, ನೀವು ದೇವರ ದಿವ್ಯ ಪ್ರಸನ್ನತೆ ನಿಮಗೆ ಪ್ರಕಾಶವನ್ನು ಕೊಡುತ್ತದೆ. ಹಲ್ಲೆಲೂಯಾ. ಹಾಗಾಗಿ ನೀವು ಎಲ್ಲ ಕಾರ್ಯಗಳಿಗೆ, ಎಲ್ಲ ಅಗತ್ಯಗಳಿಗೆ ಆ ಯೇಸುವನ್ನೇ ನಿರೀಕ್ಷಿಸಿರಿ. ಹಾವಿನ ವಿಷ, ಅದರಿಂದ ಎಷ್ಟೋ ಜನ ಸತ್ತೋದ್ರಂತೆ. ಜಸ್ಟ್ ಅದನ್ನು ನೋಡುವಾಗ ನೋಡಿ, ನೋಟದಲ್ಲಿ ಎಷ್ಟೊಂದು ಅದ್ಭುತ. ನಾವು ಯಾರ ಮೇಲೆ ನಮ್ಮ ದೃಷ್ಟಿ ಇದೆ? ನಮ್ಮ ದೃಷ್ಟಿ ಯಾರ ಮೇಲೆ ಇದೆ? ನಮ್ಮ ನಂಬಿಕೆ ಯಾರ ಮೇಲೆ? ನಮ್ಮ ನಿರೀಕ್ಷೆ ಯಾರ ಮೇಲೆ? ಹಲ್ಲೆಲೂಯಾ. ಪ್ರಿಯರೇ, ನಿಮ್ಮ ನಿರೀಕ್ಷೆ, ನಿಮ್ಮ ನಂಬಿಕೆ, ನಿಮ್ಮ ದೃಷ್ಟಿ ಸತ್ತು ಜೀವಂತವಾಗಿ ಎದ್ದ ನಿಜವಾದ ದೇವರಾದ ನಾನೇ ಬೆಳಕು, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ ಅಂತ ಹೇಳಿದ ಯೇಸುವನ್ನು ನಿರೀಕ್ಷಿಸುವುದಾದರೆ ಖಂಡಿತ ನಿಮ್ಮ ಬಾಳಲಿರ್ತಕ್ಕಂಥ ಕಷ್ಟಗಳು ಅದು ಮಾಯವಾಗಿ ಹೋಗುತ್ತೆ. ಯಾಕೊತ್ತಾ? ನೀವು ನೋಡ್ತಾ ಇರುವಾಗ ನಿಮಗೆ ತಿಳಿಯದ ಹಾಗೆ ಒಂದು ಮಹಿಮೆ ಪರಲೋಕದಿಂದ ನಿಮ್ಮನ್ನು ಹತ್ತುಕೊಳ್ಳುತ್ತದೆ ರೀ. ಒಂದು ಅಭಿಷೇಕ ನಿಮ್ಮ ಮೇಲೆ ಇಳಿದು ಬರುತ್ತದೆ. ಎಲ್ಲಿ ಅಭಿಷೇಕ ಇದೆ ಅಲ್ಲಿ ಬಿಡುಗಡೆ. ಅಭಿಷೇಕದಿಂದ ನೊಗಗಳು ಮುರಿಯಲು ಪಡುತ್ತದೆ. ನೀವು ನೋಡುತ್ತಾ ಇರುವಾಗಲೇ ದೇವರ ಪ್ರಸನ್ನತೆ ಬರ್ತದೆ. ಬಂದು ನಿಮಗೆ ಬಿಡುಗಡೆಯನ್ನು, ನಿಮಗೆ ಸಮಾಧಾನವನ್ನು, ನಿಮಗೆ ನೆಮ್ಮದಿಯನ್ನು, ನಿಮಗೆ ಆ ಕಷ್ಟದಿಂದ, ನಿಮಗೆ ಆ ಕಹಿಯಿಂದ, ನಿಮ್ಮನ್ನು ಆ ವಿಷದಿಂದ ನಿಮಗೆ ಬಿಡುಗಡೆ ಕೊಡುವಂಥದ್ದಾಗಿದೆ. ಇವತ್ತು ಆ ವಿಷ ಯಾವುದು? ಆ ಸಾಲ ನಿಮ್ಮ ವಿಷನ? ಆ ರೋಗ ನಿಮ್ಮ ವಿಷನ? ಆ ಮನುಷ್ಯ ನಿಮಗೆ ವಿಷನ? ಅಥವಾ ಒಂದು ಕಾಯಿಲೆ ನಿಮಗೆ ವಿಷವಾಗಿದೆಯಾ? ಅದು ಬದಲಾಗಬೇಕಾ? ಅದರಿಂದ ಬಿಡುಗಡೆ ಬೇಕಾ? ಪ್ರಿಯರೇ, ನೀವು ವೈಯಕ್ತಿಕವಾಗಿ, ಕುಟುಂಬವಾಗಿ ಯೇಸುವನ್ನು ದೃಷ್ಟಿಸಿರಿ. ಆ ವಿಷ ಅಂತಕ್ಕಂಥ ಯಾವುದೇ ಕಷ್ಟಗಳಿರ್ಬೋದು, ಕಲ್ಪನೆಗಳಿರ್ಬೋದು, ವೇದನೆಗಳಿರ್ಬೋದು, ಅದು ಮಾಯವಾಗಿ ಹೋಗುತ್ತೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸುವ. ಹಾಗಾಗಿ ನಮ್ಮ ದೃಷ್ಟಿ ಕರ್ತನ ಮೇಲೆ ಇರಬೇಕು. ಹಾಗಾಗಿ ನಾವು ಯಾರನ್ನು ಹಿಂಬಾಲಿಸಬೇಕು? ಯೇಸುವನ್ನು ಹಿಂಬಾಲಿಸಬೇಕು. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ. ಇಬ್ರಿಯ 12, 1 ಮತ್ತು 2 ನೋಡುವಾಗ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು, ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆಮೆನ್. ಯಾರ ಮೇಲೆ ದೃಷ್ಟಿ ಇಟ್ಟು? ಎಲ್ಲರೂ ಹೇಳಿ, ಯಾರ ಮೇಲೆ ದೃಷ್ಟಿ ಇಟ್ಟು?
ಹಲೋ, ನಮ್ಮ ಶೈಲಿ ಯಾರ ಮೇಲೆ? ನಮ್ಮ ಶೈಲಿ ಆಗಿರಬೇಕು, ಯೇಸು ಆಗಿರಬೇಕು. ಇಂದು ಅನೇಕ ಯುವಕರು ಅಥವಾ ಯುವತಿಯರು ಏನು ಮಾಡ್ತಾರೆ, ಕೆಲವೊಬ್ಬರು ಸ್ಟೈಲ್ಗಳನ್ನು ಹಿಂಬಾಲಿಸ್ತಾರೆ. ಅವರ ಭಾವನೆಗಳು, ಅವರ ಸ್ಟೈಲು, ಅವರ ನುಡಿ, ಆ ಕೂದಲು ಸ್ಟೈಲು, ಆ ಬಟ್ಟೆ ಸ್ಟೈಲು. ಹಲ್ಲೆಲೂಯಾ. ಇಲ್ಲಿ ಯೇಸು ಹೇಳ್ತಾರೆ, ಅದು ಯಾವುದನ್ನು ಹಿಂಬಾಲಿಸಬೇಡ, ನನ್ನನ್ನು ದೃಷ್ಟಿ ಇಟ್ಟು ನನ್ನನ್ನು ಹಿಂಬಾಲಿಸಿ ನಡೆ, ಆಗ ನಿನ್ನ ಬಾಳಿನಲ್ಲಿ, ನಿನ್ನ ಬದುಕಿನಲ್ಲಿ ಪ್ರಕಾಶವಾಗಿರತ್ತೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಪ್ರಿಯರೇ, ಇವತ್ತು ನಿಮ್ಮ ಜೀವಿತದಲ್ಲೊಂದು ಪ್ರಕಾಶ, ನಿಮ್ಮ ಕೆಲಸದಲ್ಲೊಂದು ಪ್ರಕಾಶ, ನಿಮ್ಮ ಪ್ರಯಾಸದಲ್ಲೊಂದು ಪ್ರಕಾಶ, ನಿಮ್ಮ ವ್ಯವಸಾಯದಲ್ಲೊಂದು ಪ್ರಕಾಶ, ನಿಮ್ಮ ಪ್ರಯತ್ನದಲ್ಲೊಂದು ಪ್ರಕಾಶ, ನಿಮ್ಮ ವಿದ್ಯಾಭ್ಯಾಸದಲ್ಲೊಂದು ಪ್ರಕಾಶ, ನೀವು ಮಾಡ್ತಕ್ಕಂಥ ದಂಧೆಯೊಂದು ಪ್ರಕಾಶ ಬೇಕಾ? ಪ್ರಿಯರೇ, ಎಲ್ಲದರ ಮೇಲೆ ದೇವರೇ ನೀನೇ ನನ್ನ ಆಶ್ರಯ ಎಂಬುದಾಗಿ ದೃಷ್ಟಿಸಿ ನೀವು ಮುಂದೆ ಹೋಗುವುದಾದರೆ ಖಂಡಿತ ನೀವು ಪ್ರಕಾಶವನ್ನು ಹೊಂದೇ ಹೊಂದುತ್ತೀರಿ. ಇದಕ್ಕೆ ಯಾವ ಎರಡು ಮಾತಿಲ್ಲ. ಮೇಘೋಪಾದಿಯಲ್ಲಿ ಇರ್ತಕ್ಕಂಥ ಇಷ್ಟು ಸಾಕ್ಷಿಗಳು, ದಾವೀದ, ಯಾಕೋಬ, ಅಬ್ರಹಾಮ, ಸಾರಾ, ರೂತ್, ಓಬೇದಮ್, ಎಷ್ಟು ಜನ ಸಾಕ್ಷಿಗಳಿದೆ. ಇಂಥ ಇವರೆಲ್ಲ ಹೇಗೆ ಸ್ಟಾರ್ಗಳಾಗಿ ಮಿಂಚಿದ್ರು. ನೀವು ಮಿಂಚಬೇಕಾ? ಇಡು ನಿನ್ನ ಕಣ್ಣು ಆತನ ಮೇಲೆ, ನೀನು ಮಿಂಚ್ತೀಯ. ಮನುಷ್ಯರ ಮೇಲಾಗಲಿ ಇಟ್ಟರೆ ಏನಾಗತ್ತೆ? ನಾವು ಪ್ರಕಾಶ ಹೊಂದಕ್ಕಾಗಲ್ಲ. ಹಾಗಾಗಿ ಯೇಸು ಹೇಳ್ತಾ ಇದ್ದಾರೆ, ನನ್ನ ಮೇಲೆ ದೃಷ್ಟಿ ಇಡು, ನೀನು ಪ್ರಕಾಶ ಹೊಂದುತ್ತೀಯ. ಹಾಗಾಗಿ ನಮ್ಮ ದೃಷ್ಟಿ ಸರಿಯಾಗಿರಬೇಕು. ಒಂದು, ನಮ್ಮ ದೃಷ್ಟಿಯನ್ನು ಸರಿಯಾದ ಕಡೆ ಇಡಬೇಕು, ಸರಿಯಾದ ಸತ್ಯದ ಮೇಲೆ ಇಡಬೇಕು. ಆಗ ನೀವು ಪ್ರಕಾಶಿಸ್ತೀರ. ಸಪೋಸ್ ನೀವು ತಪ್ಪಾದ ಮೇಲೆ, ಅಶುದ್ಧದ ಮೇಲೆ ನಿಮ್ಮ ದೃಷ್ಟಿಯನ್ನಿಟ್ಟರೆ ಅದು ಶಾಪವಾಗಿ ಮಾರ್ಪಡುತ್ತೆ. ಈ ನೋಹನಿಗೆ ಏನು ಕೆಲಸ? ತೋಟದ ಕೆಲಸ. ಏನು ತೋಟ? ದ್ರಾಕ್ಷಿ ತೋಟ. ದ್ರಾಕ್ಷಿ ಹಣ್ಣು ಬೆಳೆಯೋದು. ಹಲ್ಲೆಲೂಯಾ. ಈ ದ್ರಾಕ್ಷಿ ಹಣ್ಣು ಬೆಳೆದು ಆ ದ್ರಾಕ್ಷಿ ಜ್ಯೂಸ್ ಕುಡಿದು ಒಂದಿನ ಅವನಿಗೆ ಕಿಕ್ ಆಗ್ಬಿಡ್ತು. ಆಗ ಅವನ ಮೈಯಲ್ಲಿ ಬಟ್ಟೆ ಇರಲಿಲ್ಲ. ಹಲ್ಲೆಲೂಯಾ. ಬಟ್ಟೆ ಇಲ್ಲದೆ ಬಿದ್ದಾಗ ಮಗ ಎಲ್ಲ ಹೋಗಿದ್ದ, ಬರ್ತಾನೆ. ಬಂದಾಗ ಈ ತಂದೆಯ ಈ ನಗ್ನತೆಯನ್ನು ನೋಡ್ಬಿಡ್ತಾನೆ. ಹಲ್ಲೆಲೂಯಾ. ಇದನ್ನು ನೋಡಿ ತನ್ನ ಸಹೋದರರಾದಂತಹ ಇಬ್ಬರು ಏನು ಮಾಡಿದ್ರು, ತಂದೆಯ ಈ ನಗ್ನತೆಯನ್ನು ಇದನ್ನು ಅವ್ರು ನೋಡದೆ ಹಿಂದಿನ ಬದಿಯಿಂದ ಒಂದು ಬೆಡ್ಶೀಟ್ ತಂದು ಹಾಗೆ ತಂದೆಗೆ ಹಾಕ್ತಾರೆ. ಈ ಅವನು ಮತ್ತೆ ಎಚ್ಚರವಾದ ಮೇಲೆ ನೋಹ ಏನು ಮಾಡ್ತಾರೆ? ಶಪಿಸ್ತಾನೆ. ಆದಿಕಾಂಡ 9:25 ಓದುವಾಗ, ಕಾನಾನನು ಶಾಪಗ್ರಸ್ತನಾಗಲಿ ಹೇಳ್ಬಿಟ್ಟ. ಈ ವಿಷಯ ತಿಳಿದು ಕೂಡಲೇ ಅಪ್ಪ ಏನು ಮಾಡ್ತಾನೆ? ಇವನು ಶಾಪಗ್ರಸ್ತನಾಗಲಿ. ಹಾಗಾಗಿ ಪ್ರಿಯರೇ, ನಮ್ಮ ಕಣ್ಣು ಪರಿಶುದ್ಧವಾಗಿರಬೇಕು. ಹಲ್ಲೆಲೂಯಾ. ಪಾಪವನ್ನು ನೋಡದೇ ಇರತಕ್ಕಂಥ ಪರಿಶುದ್ಧವಾದ ದೇವರು. ಹಲ್ಲೆಲೂಯಾ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಹೇಗಿರಬೇಕು? ಹಾಗಾದ್ರೆ ನಮ್ಮ ಕಣ್ಣು ಹೇಗಿರಬೇಕು? ಪರಿಶುದ್ಧವಾಗಿರಬೇಕು. ಯಾವುದೇ ರೀತಿಯಾದ ಅಶುದ್ಧವನ್ನು ನೋಡಬಾರ್ದು. ಅಶುದ್ಧವನ್ನು ನೀವು ನೋಡಿದ್ರೆ ಅದು ಶಾಪ, ಅದು ಪಾಪ. ನಾವೇ ನೋಡಲ್ಲ ಬಿಡ್ರಿ ಅಂತೀರೇನು? ಇಂದು ಅನೇಕರ ಇಂಟರ್ನೆಟ್ ಕನೆಕ್ಷನ್ ಇದೆ. ನೀವು ವೆಬ್ಸೈಟಿಗೆ ಹೋಗ್ತೀರಾ, ಆನ್ ಮಾಡ್ತೀರಾ, ಏನಾಗತ್ತೆ? ಅನೇಕರು ಬಂದು ಮುಂದೆ ಮುಂದೆ ಬೀಳ್ತಾ ಇರ್ತಾರೆ. ನೀನು ಎಷ್ಟೋ ಎಕ್ಸ್ ನೋ ಅಂತ ಕೊಟ್ಟರೆ ಅದು ಹೋಗೋದೇ ಇಲ್ಲ. ಗೊತ್ತಾ ನಿಮಗೆ? ಮತ್ತೆ ನೀವು ಟ್ಯಾಬ್ ಕ್ಯಾನ್ಸಲ್ ಮಾಡಿದಾಗಲೇ ಹೋಗೋದು. ಹಾಗಾಗಿ ಇಂಟರ್ನೆಟ್ ಇರ್ತಕ್ಕಂಥ ಯುವಕ ಯುವತಿಯರೇ, ಆ ಇಂಟರ್ನೆಟ್ ಪ್ಯಾಕ್ನಲ್ಲಿ ನೀವು ಏನನ್ನೋ ಮಾಡೋಕ್ಕೆ ಹೋಗಿ ಏನನ್ನೋ ಕೇಳ್ತಾ ಇರತ್ತೆ. ಓಕೆ ಅಂತ ಕೊಡಿದ್ರೆ ಅಲ್ಲಿ ಬರ್ತದೆ ಅಶುದ್ಧವಾದದ್ದು. ಅಶುದ್ಧವಾದದ್ದನ್ನು ನಿಮ್ಮ ಕಣ್ಣಿಂದ ನೀವು ನೋಡುವಾಗ ಅದೇನಾಗತ್ತೆ? ಅದು ಶಾಪ. ಟಿವಿಯಲ್ಲಿ ಅಶುದ್ಧ ಬರ್ತದೆ, ಪೇಪರಲ್ಲಿ ಅಶುದ್ಧ ಬರ್ತದೆ, ಮಾರ್ಗದಲ್ಲಿ ನಡೆಯುವಾಗ ವಾಲ್ ಪೋಸ್ಟ್ನಲ್ಲಿ ಅಶುದ್ಧವನ್ನು ಅಂಟಿಸಿರ್ತಾರೆ, ಅವನ್ನು ನೋಡಬಾರ್ದು. ಯಾವ ಅಶುದ್ಧವನ್ನು ನಾವು ನೋಡಬಾರ್ದು. ನಮ್ಮ ಕರ್ತನು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿದ್ದರೆ ಮಾತ್ರ ಆಶೀರ್ವಾದ, ಪ್ರಕಾಶ ಬರಲಿಕ್ಕೆ ಸಾಧ್ಯ. ಇವತ್ತು ಎಷ್ಟೋ ಜನ ಯಾಕೆ ಆಶೀರ್ವಾದ ಇಲ್ಲ? ಅಲ್ಲಿರ್ತಕ್ಕಂಥ ವಿಷ, ಆ ಅಶುದ್ಧಗಳು ನಮ್ಮನ್ನು ಬಿಟ್ಟು ಹೋಗಬೇಕು. ಹಲ್ಲೆಲೂಯಾ. ನಾವು ಅದನ್ನು ಬೇಡ ಅಂತ ಅನ್ಬೇಕು, ನೋಡಲೇಬಾರ್ದು. ಅಕಸ್ಮಿತವಾಗಿ ಮುಂದೇನೋ ಹೋಯ್ತು ಬಿಡಿ, ಅದನ್ನೇ ದೃಷ್ಟಿಸಿ ಮನದಾರೆ ಆಸೆ ಇಟ್ಟು ಅದನ್ನು ನೋಡಲೇಬಾರ್ದು. ಅದು ಪಾಪ, ಅದು ಶಾಪ. ಇಲ್ಲಿ ಅವನು ಶಾಪ ಬರಲಿಕ್ಕೆ ಕಾರಣ ಏನು? ಆ ಅಶುದ್ಧವನ್ನು ನೋಡ್ದ. ನಮ್ಮ ಕಣ್ಣು ಪ್ರಿಯರೇ, ಇವತ್ತು ಮಧ್ಯಾಹ್ನ ಮನೇಲಿ ನಾನು ಸುಮ್ಮನೆ ಇದ್ದೀನಿ, ಧಾರಾವಾಹಿ ನೋಡ್ತೀನಿ ಅಂತೀರಾ, ಅಶುದ್ಧಗಳು ಮಧ್ಯೆ ಬರ್ತಾನೆ ಇರುತ್ತೆ ಅಡ್ವರ್ಟೈಸಲ್ಲಿ. ಅಶುದ್ಧವನ್ನು ನೋಡಿದಾಗ ನಾವು ಪ್ರಕಾಶ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ನೀವು ಕತ್ತಲೊಳಗೆ ತಳ್ಳಲ್ಪಡ್ತೀರಾ. ಹಾಗಾಗಿ ನಿಮ್ಮ ಮಕ್ಕಳು ಏನು ಮಾಡ್ತಾ ಇರೋದು ಸಡನ್ ಆಗಿ ಹೋಗಿ ನೋಡಿ. ಹಾಗಾಗಿ ನಮ್ಮ ಪರಿಶುದ್ಧತೆ ನಾವು ಕಾಯ್ಕೋಬೇಕು. ಆಗ ದೇವರು ಹೇಳ್ತಾರೆ, ನಿನ್ನ ಕಣ್ಣನ್ನು, ನಿನ್ನ ದೃಷ್ಟಿ ಸರಿಯಾಗಿರಲಿ. ಆಮೇಲೆ ಆ ಇಸ್ರಾಯೇಲ್ ಜನರು ನೋಡಿದ್ರು, ಏನಾಯ್ತು? ಆಶೀರ್ವಾದ. ಅದೇ ರೀತಿ ಕೆಟ್ಟದ್ದು ನೋಡಬೇಕಾ? ಕೆಟ್ಟದ್ದು ಒಳಗೆ ಬಂದ್ಬಿಡ್ತದೆ. ಹಲ್ಲೆಲೂಯಾ. ಕತ್ತಲು ಒಳಗೆ ಬರ್ತದೆ, ಶಾಪ ಒಳಗೆ ಬರ್ತದೆ. ಹಾಗಾಗಿ ನಮ್ಮ ಕಣ್ಣನ್ನು ನಾವು ಬಹಳ ಭದ್ರತೆಯಿಂದ, ಎಚ್ಚರಿಕೆಯಿಂದ, ಜಾಗೃತೆಯಿಂದ ನಾವು ಕಾಯಬೇಕು. ನಮ್ಮ ದೃಷ್ಟಿ ಯಾರ ಮೇಲೆ? ಹಾಗೆ ನಮ್ಮ ಜೀವಿತ. ನಾವು ಯಾರನ್ನು ಹಿಂಬಾಲಿಸ್ತಾ ಇದ್ದೇವೆ? ಯೇಸುವನ್ನು ಹಿಂಬಾಲಿಸ್ತಿದ್ದೇವಾ? ಯೇಸು ಹೇಳ್ತಾರೆ, ನನ್ನ ಮೇಲೆ ದೃಷ್ಟಿ ಇಡು, ನನ್ನನ್ನು ಹಿಂಬಾಲಿಸು, ನನ್ನನ್ನು ಹಿಂಬಾಲಿಸಿ ನಿನ್ನ ಓಟವನ್ನು ಪೂರ್ಣಗೊಳಿಸು.
ಯಾವ ವ್ಯಕ್ತಿ ಏನಲ್ಲ, ಸತ್ಯವಾಕ್ಯ. ಯೇಸು ಹೇಳ್ತಾರೆ, ನನ್ನನ್ನು ದೃಷ್ಟಿಸಿ ನೋಡು, ನೀವು ಪ್ರಕಾಶ ಆಗತ್ತೆ. ಹಾಗಾಗಿ ಆತನ ಮೇಲೆ ಯಾರು ದೃಷ್ಟಿ ಇಟ್ಟರು ಅವ್ರೇನು ಮಾಡಿದ್ರು? ಪ್ರಕಾಶ ಹೊಂದಿದರು. ಇವನೇನಾದ? ಕತ್ತಲಿಗೆ ದೂಕಲ್ಪಟ್ಟ. ಕಾರಣ ಇವನು ದೃಷ್ಟಿ ಕೆಟ್ಟದಾಗಿತ್ತು. ಇವನು ಆ ಕೆಟ್ಟದ್ದನ್ನು ನೋಡಬಾರ್ದಾಗಿತ್ತು. ಎರಡನ್ನೂ ನಿಮಗೆ ಹೇಳಿದ್ದೀನಿ ಪ್ರಿಯರೇ, ನಿಮ್ಮ ಬದುಕಿನಲ್ಲಿ ಪ್ರಕಾಶ ಬೇಕಾದರೆ ಯೇಸುವನ್ನು ದೃಷ್ಟಿಸಿರಿ. ಹಾಗಾಗಿ ಯಾವುದೇ ಕೆಟ್ಟದ್ದನ್ನಾಗಲಿ, ಹಲ್ಲೆಲೂಯಾ, ಟಿ ವಿಯಲ್ಲಿ ಬರ್ತಕ್ಕಂಥದ್ದು, ಪೇಪರಲ್ಲಿ ಬರ್ತಕ್ಕಂಥದ್ದು, ಇಂಟರ್ನೆಟಲ್ಲಿ ಬರ್ತಕ್ಕಂಥ, ಇಂಟರ್ನೆಟ್ ನಮಗೆ ಬೇಕು, ಆದರೆ ಅಶುದ್ಧಗಳು ಬಂದೇ ಬರುತ್ತೆ. ಅದನ್ನು ತಕ್ಷಣ ನೋ ಅಂತ ಕೊಡಬೇಕು. ಹಾಗಾಗಿ ಜಾಗೃತಿಯಾಗಿರಿ. ಯಾವುದೇ ಅಶುದ್ಧವನ್ನು ನಮಗೆ ಬೇಡ, ಯಾವುದೇ ಅಶುದ್ಧವನ್ನು ನೋಡೋದು ಬೇಡ, ಅಶುದ್ಧ ಜನರನ್ನು ನೋಡೋದು ಬೇಡ, ಈ ಲೋಕದ ಸ್ಟಾರ್ಗಳನ್ನು ನೋಡಬೇಡ. ನಮ್ಮ ಸೂಪರ್ 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 ನ್ಯಾಚುರಲ್ ಸ್ಟಾರ್ ಆದ ಯೇಸುವನ್ನು ದೃಷ್ಟಿಸುವ ನಮ್ಮ ಬಾಳು ಸೂಪರ್ ಆಗತ್ತೆ, ನಿಮ್ಮ ಬದುಕು ಸೂಪರ್ ಆಗತ್ತೆ, ನಿಮ್ಮ ಕುಟುಂಬ ಸೂಪರ್ ಆಗತ್ತೆ, ನಿಮ್ಮ ಕೆಲಸ ಸೂಪರ್ ಆಗತ್ತೆ, ನಿಮ್ಮ ಬದುಕು ಪ್ರತಿಯೊಂದು ಕೂಡ ಸೂಪರ್ ಆಗುತ್ತೆ. ಹಲ್ಲೆಲೂಯಾ. ಇಲ್ಲಿರ್ತಕ್ಕಂಥ ಸೂಪರ್ ಸ್ಟಾರ್ ಇರ್ಬೋದು, ನಮ್ಮ ಸ್ಟಾರ್ ಸೂಪರ್ 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 ನ್ಯಾಚುರಲ್ ಸ್ಟಾರ್. ನಿಮ್ಮ ಸ್ಟಾರ್ ಯಾರು? ನಮ್ಮ ಸ್ಟಾರ್ ಯಾರು ಗೊತ್ತಾ? ಮರಣವನ್ನು ಗೆದ್ದ ಸ್ಟಾರ್. ನಮ್ಮ ಸ್ಟಾರ್ ಯಾರು ಗೊತ್ತಾ? ಪಾತಾಳವನ್ನು ಜಯಿಸಿದ ಸ್ಟಾರ್. ನಮ್ಮ ಸ್ಟಾರ್ನ ನೋಡ್ತಾ ಇದ್ರೆ ನಮ್ಮ ಬಾಳು ಪ್ರಕಾಶ. ನಿನ್ನ ಸ್ಟಾರ್ನ ನೋಡ್ತಾ ಇದ್ರೆ ನಿನ್ನ ದಿನದಿಂದ ಡೌನು ಡೌನು ಡೌನು. ಯಾವುದು ಬೇಕು ರೀ? ಯಾವ್ದು ಬೇಕು ನೋಡಿ ಬೇಕಾದ್ರೆ? ಹಲ್ಲೆಲೂಯಾ. ನಿಮ್ಮ ಸ್ಟಾರ್ ಫೋಟೋ ತಗೊಂಡು ಮನೇಲಿ ಹಾಕೊಂಡು ನೀವು ನೋಡ್ತಾ ಇದ್ರೆ ನಿಮ್ಮ ಮೇಲೆ ಬತ್ತೀಯ, ಕೆಳಗೆ ಬತ್ತೀಯ. ಅದೇ ನನ್ನ ಸ್ಟಾರ್ನ ನಿನ್ನ ಹೃದಯದಲ್ಲಿ ನೋಡು, ಖಂಡಿತ ನೀವು ಪ್ರಕಾಶ ಹೊಂದಿದ್ದೆ, ಮೇಲೆ ಬರ್ತೀಯ. ಅರ್ಥ ಆಗ್ತಾ ಇದೆಯಾ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ನಿಮ್ಮ ಸ್ಟಾರ್ ಯಾರಾಗಾದ್ರೆ ಪಕ್ಕದಲ್ಲಿ ನಮ್ಮ ಸ್ಟಾರ್ ಸೂಪರ್ ಸ್ಟಾರ್, ಸೂಪರ್ 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 ನ್ಯಾಚುರಲ್ ಸ್ಟಾರ್. ಎಲ್ಲರೂ ಹೇಳಿ, ಸೂಪರ್ 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 ನ್ಯಾಚುರಲ್ ಸ್ಟಾರ್. ಯಾರು ಹೇಳಿ, ಸೂಪರ್ 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 ನ್ಯಾಚುರಲ್ ಸ್ಟಾರ್. ಅದೇ ಮೈ ಸ್ಟಾರ್ ಇಸ್ ಜೀಸಸ್. ಒಂದು ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಹಾಗಾಗಿ ನೀವೊಂದು ಸ್ಟಾರ್ ಆಗಬೇಕಾದ್ರೆ ಈ ಸ್ಟಾರ್ನ ಹಿಂಬಾಲಿಸಿರಿ. ಆ ಸ್ಟಾರ್ ಶೈಲಿ ಬರಲಿ. ಆಮೇಲೆ ಆ ಸ್ಟಾರನ್ನು ದೃಷ್ಟಿಸುವಾಗ ಖಂಡಿತ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಪ್ರಕಾಶ, ನಿಮ್ಮ ಬದುಕಿನಲ್ಲಿ ಪ್ರಕಾಶ. ಹಲ್ಲೆಲೂಯಾ. ಒಂದು ದೃಷ್ಟಿಸಬೇಕು, ಇನ್ನೊಂದು ಆತನ ಜೊತೆ ನೀವಿರಬೇಕು. ಹಲ್ಲೆಲೂಯಾ. ಆತನ ಜೊತೆ ನೀವು ಆತನ ಜೊತೆ ಇದ್ದರೆ ಆತ ನಿಮ್ಮ ಜೊತೆ ಬರ್ತಾರೆ. ಆತ ನಿಮ್ಮ ಜೊತೆ ಬರ್ತಾರೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ. ನಿಮ್ಮ ಜೀವಿತದಲ್ಲಿ ನೀವು ವೈಯಕ್ತಿಕವಾಗಿ ದೇವರ ಪ್ರಸನ್ನತೆಯಲ್ಲಿ, ದೇವರ ಪಾದದಲ್ಲಿ ಸಮಯ ಕಳೆಯಬೇಕ್ರಿ. ನೀವು ಪ್ರಕಾಶಿಸ್ತೀರ, ಖಂಡಿತ ಪ್ರಕಾಶಿಸ್ತೀರ. ನಿಮ್ಮ ಬಾಳು ಮೊದಲು, ನಿಮ್ಮ ಆತ್ಮಿಕ ಜೀವಿತ, ನಿಮ್ಮ ಪ್ರಾರ್ಥನೆಯ ಜೀವಿತ ಮೊದಲು, ನಿಮ್ಮ ಜೀವಿತ ಬದಲಾಗಬೇಕಾ? ನೋಡಿರಿ ಪ್ರಿಯರೇ, ನೀವು ವೈಯಕ್ತಿಕವಾಗಿ ದೇವರ ಪಾದದಲ್ಲಿ ಸಮಯವನ್ನು ಕಳೆಯಬೇಕು. ಇಂದು ಅನೇಕರು ವೈಯಕ್ತಿಕವಾಗಿ ಸಮಯವನ್ನು ಕಳೆಯುವುದಿಲ್ಲ. ಮೋಸೆಯನ್ನು ದೇವರು ಕರೀತಾರೆ. ವಿಮೋಚನಾ ಕಾಂಡದಲ್ಲಿ 34ನೇ ಅಧ್ಯಾಯ ಅಲ್ಲಿ ನೋಡುವಾಗ 40 ದಿನ, ವಾಕ್ಯ 34:28. ಮೋಶೆ ಆ ಬೆಟ್ಟದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಹಗಲಿರುಳು 40 ದಿನ ಇದ್ದನು. ಎಷ್ಟು ದಿನ ಇದ್ದನು? ಯಾರ ಸಂಗಡ? ಹಲೋ, ನೀವು ಯಾರ ಸಂಗಡ ಇರ್ತೀರಾ ಅದೇ ನಿಮಗೆ ಪ್ರಕಾಶವನ್ನು ಕೊಡೋದು. ನೀವು ದೇವರ ಸಂಗಡ ಕೂತ್ಕೊಂಡ್ರೆ, ದೇವರ ಜೊತೆಯಲ್ಲಿದ್ದರೆ ಖಂಡಿತ ಹೇಳ್ತೇನೆ, ಆ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಪ್ರತಿಯೊಂದು ಕಾರ್ಯದ ಮೇಲೆ ಇಳಿದು ಬರುವಂಥದ್ದಾಗಿದೆ. 34ರಲ್ಲಿ ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯ್ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ಬೆಳಿಗ್ಗೆ ನೀನು ಸಿದ್ಧವಾಗಿ, ಹಲ್ಲೆಲೂಯಾ, ಬೆಳಿಗ್ಗೆ ನೀನು ಸಿದ್ಧವಾಗಿ ಆ ಪ್ರಾರ್ಥನೆ ಎಂತಕ್ಕಂಥ ಬೆಟ್ಟಕ್ಕೆ ಬಾ. ಈ ಕಾಲದಲ್ಲಿ ಬೆಟ್ಟ ಯಾವುದಿಲ್ಲ. ನಿನ್ನ ಮನೆಯೇ ನಿನ್ನ ಬೆಟ್ಟ, ನಿನ್ನ ರೂಮೇ ನಿನಗೆ ಬೆಟ್ಟ. ಹಲ್ಲೆಲೂಯಾ. ಆ ಪ್ರಾರ್ಥನೆ ಅಂತಕ್ಕಂಥ ಬೆಟ್ಟಕ್ಕೆ ಬೆಳಿಗ್ಗೆ ಮುಂಜಾನೆ ನೀನು ಸಿದ್ಧವಾಗಿ ನನ್ನ ಸನ್ನಿಧಿಗೆ ಬಂದು ನಿಂತಿರಬೇಕು. ಆಜ್ಞೆ ಪಕ್ಕದಲ್ಲಿ ಬೆಳಿಗ್ಗೆ ಬಂದು ನಿಂತಿರಬೇಕು. ಪಾಸ್ಟರ್, ಬೆಳಿಗ್ಗೆ ಎಲ್ಲ ನಿಂತ್ಕೊಳ್ಳೋಕ್ಕಾಗತ್ತೆ ನಮಗೆ? ನಾವೆಲ್ಲ ಸಾಯಂಕಾಲ ಅಂತೀರ ಕೆಲವೊಬ್ಬರು. ಸಾಯಂಕಾಲ ನಿಂತ್ಕೊಳ್ಳೋಕ್ಕಾಗತ್ತೇನೋ? ಎಲ್ಲ ಕೆಲಸ ಕಾರ್ಯಗಳು ಮಾಡಿ ಕೈ ನೋವು, ಕಾಲು ನೋವು, ಮಂಡಿ ನೋವು, ತಲೆ ನೋವು, ಆ ನೋವು, ಈ ನೋವು, ಏನೇನೋ ಟೆನ್ಷನ್ನು, ಸ್ವಲ್ಪ ಅನ್ನ ಹೊಟ್ಟೆ ಒಳಗೆ ಹೋಗಿರುತ್ತೆ. ಲಾಸ್ಟಿಗೆ ಏನಾಗುತ್ತೆ? ಪ್ರಾರ್ಥನೆ ಮಾಡೋಣ ಅಂದರೆ ಈ ಮೈ ಏನತ್ತೆ,